ರಾಮಚಂದ್ರಣ್ಣ, ಇವಾಗ ಇಲ್ಲಿ ಏನ್ ಮಾಡ್ತಾ ಇದೀರಿ ನೀವು? ಏನ್ ಕನ್ಸ್ಟ್ರಕ್ಷನ್, ವೇರ್ ಹೌಸ್ ಇಲ್ಲ ಏನಿದು? ಇದು ಒಂದು ಫ್ಯಾಕ್ಟ್ರಿ, ದೊಡ್ಡ ಫ್ಯಾಕ್ಟ್ರಿ ಸರ್. ದೊಡ್ಡ ಫ್ಯಾಕ್ಟ್ರಿ ಮಾಡ್ತಾ ಇದ್ದೀರಿ. ಓಕೆ, ಇದರಲ್ಲಿ ಎಷ್ಟು ಡೆಪ್ತ್, ಗುಂಡಿ ಎಷ್ಟು ಡೆಪ್ತ್ ಇದೆ? 8 ಅಡಿ ಇದೆ ಸರ್. ಕಾಂಕ್ರೀಟ್ ಎಷ್ಟು ಹಾಕೊಂತೀರಿ? ಕಾಂಕ್ರೀಟು 2 ಅಡಿ ಕಾಂಕ್ರೀಟ್ ಆಗ್ತಾ ಇದೀವಿ. ಕಾಲಮ್ ಸೈಜ್ ಏನಿದೆ? 2 ಸರ್. ನಿಮ್ ಪ್ರಕಾರ ಹೆವಿ ಸ್ಟ್ರಕ್ಚರ್? ಹೆವಿ ಸ್ಟ್ರಕ್ಚರ್. ಹೆವಿ ಸ್ಟ್ರಕ್ಚರ್. ಜನರಲ್ ಆಗಿ ಯಾವ ಕಬ್ಬಿಣ ಉಪಯೋಗಿಸ್ತೀರಿ ನೀವು? ಇವಾಗ ಸನ್ವಿಕ್ಕು. ಓಕೆ ರಾಮಚಂದ್ರ, ಇವಾಗ ಎಷ್ಟು ದಿನಗಳಲ್ಲಿ ಈ ದೊಡ್ಡ ಕೆಲಸ ಮುಗಿಯುತ್ತೆ, ಶೆಡ್ ಕೆಲಸ? ಒಂದು 4 ರಿಂದ 5 ತಿಂಗಳಲ್ಲಿ ಮುಗಿಸ್ಕೊಡ್ತೀವಿ. 4 ರಿಂದ 5 ತಿಂಗಳು. ಯಾವ ತರ ಕಾಂಕ್ರೀಟ್ ಉಪಯೋಗಿಸ್ತೀವಿ ಇಲ್ಲಿ? M25. M25. ಸೊ ಇವಾಗ ಜನರಲ್ ಆಗಿ ನಾವು ಮನೆಗಳಿಗೂ ಅದನ್ನ ಉಪಯೋಗಿಸ್ತೀವಿ, ದೊಡ್ಡ ದೊಡ್ಡ ಕಟ್ಟಡಗಳಾದ್ರೂ ನಾವು ಅದನ್ನ ಉಪಯೋಗಿಸ್ತೀವಿ. ಸೂಪರ್. ಎಲ್ಲೇ ಇದ್ರು, ಎಷ್ಟೇ ದೂರ ಇದ್ರು, ನಮ್ಮ ಹುಡುಗ ಮಂದಿ ಟೀ ಆಗ್ಲಿ ಸ್ನಾಕ್ಸ್ ಆಗ್ಲಿ ಎಲ್ಲರಿಗೂ ನಾನು ವ್ಯವಸ್ಥೆ ಮಾಡಿದ್ದೀನಿ ಸರ್. ಲಿಂಗರಾಜು, ನೀವು ಯಾವಾಗಿಂದ ಬರ್ತಾ ಇದ್ರಿ ಇಲ್ಲಿಗೆ? ಎಷ್ಟು ಗಂಟೆಗೆ ಬರ್ತೀರಿ ನೀವು ಜನರಲ್ ಆಗಿ? ಸರ್ ಡೈಲಿ 3 ರಿಂದ 4 ಟೈಮ್ ಬಂದು ಟೀ ಕೊಡ್ತೀನಿ ಸರ್. ಇಲ್ಲಿ ಕಾಯಂ ಎಲ್ಲ ಫ್ಯಾಕ್ಟ್ರಿಗಳಿಗೆಲ್ಲ ನಾನೇ ಟೀ ಕೊಡೋದು. ಆಲ್ಮೋಸ್ಟ್ ಎಲ್ಲರೂ ಟೀ ಆಯಿತು, ಸ್ನ್ಯಾಕ್ಸ್ ಆಯಿತು, ಟಿಫಿನ್ ಆಯ್ತು, ಸಾಯಂಕಾಲ ಟಿಫಿನ್ ಆಯಿತು, ಎಲ್ರಿಗೂ ಎಲ್ಲ ಸ್ನ್ಯಾಕ್ಸು ಟೀ ಎಲ್ಲ ಸಪ್ಲೈ ನಾನೇ ಮಾಡ್ತೀನಿ ಸರ್. ವೆರಿ ಗುಡ್. ಬೆಳಗ್ಗೆ ಎಷ್ಟು ಗಂಟೆಗೆ ಬಂದಿರ್ತಾರೆ ಜನ ಇಲ್ಲಿ ಕೆಲಸ ಮಾಡೋದಕ್ಕೆ? ಬೆಳಗ್ಗೆ 6 ಗಂಟೆಗೆ ಬರ್ತಾರೆ. 6 ಗಂಟೆಗೆ ಬಂದು ಎಲ್ಲ ಕೆಲಸ ಸ್ಟಾರ್ಟ್ ಮಾಡ್ತಾರೆ. ಎಲ್ಲರೂ ಟೈಮ್ ಇನ್ವೆಸ್ಟ್ ಮಾಡಲ್ಲ, ಚೆನ್ನಾಗಿ ಕೆಲಸ ಮಾಡ್ತಾರೆ ಸರ್ ಸಾಯಂಕಾಲವರೆಗೂ. ವೆರಿ ಗುಡ್. ನಿಮ್ಮಂಥವ್ರ ಸಹಕಾರ ನಮಗೆ ತುಂಬ ಮುಖ್ಯ. ಸರ್ ಥ್ಯಾಂಕ್ ಯು.